ನಮಸ್ಕಾರ. ಇವತ್ತೊಂದು ಅವಲಕ್ಕಿ ಲಡ್ಡು ಮಾಡುವಂಥ ಕೃಷ್ಣ ಜನ್ಮಾಷ್ಟಮಿ ನೈವೇದ್ಯಕ್ಕೆ ಮಾಡುವಂಥ ಅವಲಕ್ಕಿ ಲಡ್ಡು ಮಾಡುವಂಥ ತೊಗೊಂಡಿದ್ದೀನಿ. ಇಲ್ಲಿ 1 ಕಪ್ ಅವಲಕ್ಕಿ ತೊಗೊಂಡಿದ್ದೀನಿ. ದಪ್ಪ ಅವಲಕ್ಕಿ ತೊಗೊಳ್ಳಿ, ತಿಳು ಅವಲಕ್ಕಿ ತೊಗೋಬೇಡಿ. 2 ಚಮಚದಷ್ಟು ಎಳ್ಳು ತೊಗೊಂಡಿದ್ದೀನಿ. 1 ಕಪ್ನಷ್ಟು ಶೇಂಗಾ ತೊಗೊಂಡಿದ್ದೀನಿ. 1 ಚಮಚದಷ್ಟು ಕಸಕಸೆ ತೊಗೊಂಡಿದ್ದೀನಿ. 1 ಕಪ್ನಷ್ಟು ಕೊಬ್ಬರಿ ತೊಗೊಂಡಿದ್ದೀನಿ, ಒಣ ಕೊಬ್ಬರಿ. ಎಲ್ಲನೂ ಚೆನ್ನಾಗಿ ಹುರ್ಕೊಳ್ಳುವ. ಈಗ ಫಸ್ಟ್ ಶೇಂಗಾ ಹಾಕ್ಕೊಳ್ತಾ ಇದ್ದೀನಿ. ಶೇಂಗಾ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಂಡು ತೊಗೊಳ್ಳುವ. ಮಧ್ಯಮ ಉರಿ ಇಟ್ಕೊಂಡು ಹುರ್ಕೊಳ್ಳಿ. ಇದಕ್ಕೆ ಎಣ್ಣೆ ತುಪ್ಪ ಎಂತ ಸಹ ಬೇಡ. ಹೀಗೆ ಸರಳವಾಗಿ ಭಾಳ ಸುಲಭವಾಗಿ ಹೇಗೆ ಮಾಡೋದು ಅಂತ ನೀವು ಎಲ್ಲಿ ಸ್ಕಿಪ್ ಮಾಡಿದೆ ನೋಡ್ಕೊಳ್ಳಿ, ಗೊತ್ತಾಗ್ತದೆ ನಾನು ಹೇಗೆ ಮಾಡ್ತಿದ್ದೀನಿ ಅಂತ. ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ. ಹುರ್ಕೊಂಡಾಯ್ತು. ಈಗ ಕಡಿಗೆ ತಗೊಂಡು ಅವಲಕ್ಕಿ ಹುರ್ಕೊಳ್ಳೋದು. ಈಗ ಹೊಂದಿರುವಂಥ 1 ಕಪ್ ಅವಲಕ್ಕಿನ ಗರಿ ಆಗೋ ತನಕ ಹುರ್ಕೊಳ್ಳಿ. ಉರಿಯನ್ನು ಮಧ್ಯಮ ಇಡಿ. ಸ್ಲೋ ಇಟ್ಟರೆ ಚೆನ್ನಾಗಿ ಹುರಿತದೆ, ಫಾಸ್ಟ್ ಇಟ್ಟರೆ ಮತ್ತೆ ಹುರಿತದೆ. ಸುಲಭವಾಗಿ ಬೇಗ ಮಾಡ್ಕೋಬೋದು. ಕೃಷ್ಣ ಅಷ್ಟಮಿಗೆ ನೈವೇದ್ಯಕ್ಕೆ ಅವಲಕ್ಕಿ ಲಾಡು ಕೂಡ ಹುರ್ಕೊಂಡಾಯಿತು. ತಟ್ಟೆಗೆ ತಗೊಳ್ಳುವ, ಆರಕ್ಕೆ ಬಿಡುವ ಅಂತ ತಟ್ಟೆಗೆ ತೆಗೆದು. ಈಗ ಒಣ ಕೊಬ್ಬರಿ ಹಾಕ್ಕೊಳ್ತಾ ಇದ್ದೀನಿ. ಅದನ್ನು ಕೂಡ ಸಣ್ಣ ಬೆಂಕಿ ಇಟ್ಟು ಚೆನ್ನಾಗಿ ಗರಿ ಆಗೋ ತನಕ ಹುರ್ಕೊಳ್ಬೇಕು. ತೊಗೊಂಡಿರುವಂಥ ಬಿಳಿ ಎಳ್ಳು ಹಾಕ್ಕೊಳ್ತಾ ಇದ್ದೀನಿ. ಎಳ್ಳು ಯಾವುದಾದ್ರೂ ಹಾಕ್ಕೋಬೋದು, ಹಾಕಿದರೆ ಚೆನ್ನಾಗಿರ್ತದೆ. ಕಸಕಸೆ ಹಾಕ್ಕೊಳ್ತಾ ಇದ್ದೀನಿ. 1 ಚಮಚದಷ್ಟು ತೊಗೊಂಡಿದ್ದೆ. 3 ಏಲಕ್ಕಿ ತೊಗೊಂಡಿದ್ದೆ. ಅದನ್ನು ಕೂಡ ಇದರಲ್ಲಿ ಹಾಕಿ ಫ್ರೈ ಮಾಡಿ ರುಬ್ಕೊಳ್ಳುವ. ಸುಲಭ ಇದು, ಬೇಗ ಕೃಷ್ಣ ಅಷ್ಟಮಿಗೆ ನೈವೇದ್ಯಕ್ಕೆ ಮಾಡಿಕೊಳ್ಳುವಂಥ ಅತಿಯಾದ ಸುಲಭವಾಗಿ ಮಾಡ್ಕೊಬೋದು. ಎಣ್ಣೆ ತುಪ್ಪ ಯಾವುದು ಸಹ ಬೇಕಾಗಿಲ್ಲ, ಅರ್ಜೆಂಟಲ್ಲಿ ಮಾಡ್ಕೋಬೋದು ನೈವೇದ್ಯಕ್ಕೆ ಪಟ್ ಅಂತ. ಈಗ ಇದು ಕೂಡ ಆಗಿದೆ. ಇದನ್ನು ಕೂಡ ಒಂದು ತಟ್ಟೆಗೆ ಹಾಕಿ ಆರಕ್ಕೆ ಬಿಡುವ. ಗ್ಯಾಸ್ ಆಫ್ ಮಾಡ್ಕೊಂಡಿದ್ದೀನಿ. ತಣ್ಣಗಾಗಿದೆ. ಈಗ ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ. ಶೇಂಗಾ ಸಿಪ್ಪಿ ತೆಗೆದುಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಅವಲಕ್ಕಿ ಶೇಂಗಾ ಹಾಕ್ಕೊಳ್ತಾ ಇದ್ದೀನಿ. ಉಳಿದಿರೋಂಥ ಕೊಬ್ಬರಿ, ಎಳ್ಳು, ಕಸಕಸೆ ಅದು ಕೂಡ ಹಾಕ್ಕೊಳ್ಬೇಕು. ಎಲ್ಲ ಒಟ್ಟಿಗೆ ಹಾಕಿ 1 ಕಪ್ ಬೆಲ್ಲ ಹಾಕ್ತಾಯಿದ್ದೀನಿ ನಾನು. ನಿಮ್ಮ ಸಿಹಿಗೆ ಅನುಗುಣವಾಗಿ ಹಾಕ್ಕೊಳ್ಳಿ ಬೆಲ್ಲನ. ನಾನು 1 ಕಪ್ ಸೇರಿಸ್ತಾ ಇದ್ದೀನಿ ಎಲ್ಲಕ್ಕೂ ಪದಾರ್ಥಕ್ಕೆ. ಈಗ ಮಿಕ್ಸಿ ಮಾಡ್ಕೊಂಬರೋದು. ಅದನ್ನು ಹುರ್ಕೊಂಬಂದಾಯ್ತು. ಈಗ ನೋಡಿ, ಈ ಹದ ಇರಬೇಕು, ಏನು ಬೇಕಾಗಿಲ್ಲ. ಈ ಥರ ಮಾಡಿ ಉಂಡೆ ಕಟ್ಟಿದರೆ ಸಾಕಾಗ್ತದೆ. ಅದಕ್ಕೆ ಬೇಕಂದ್ರೆ ನೀವು ತುಪ್ಪನೂ ಕೂಡ ಸೇರಿಸ್ಕೋಬೋದು. ಡ್ರೈ ಫ್ರೂಟ್ಸು, ತುಪ್ಪ ನಿಮ್ಮ ಇಚ್ಛೆ ಅನುಸಾರವಾಗಿ ಹಾಕ್ಕೋಬೋದು. ನಾನು ಇಲ್ಲಿ ಏನು ಹಾಕ್ತಾಯಿಲ್ಲ, ಹಾಗೆ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ. ಬೆಲ್ಲ ಹಾಕದೆ, ಬೆಲ್ಲ ಅಲ್ಲ ಬೆಲ್ಲ ಪಾಕ ಮಾಡದೆ ಯಾವ ಥರ ಅವಲಕ್ಕಿ ಉಂಡೆ ಕೃಷ್ಣ ಅಷ್ಟಮಿಗೆ ಮಾಡ್ಕೋಬೋದು ಅಂತ ನೋಡ್ಕೊಂಡ್ರಲ್ಲ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹೇಗೆ ಬಂತಂತ ಕಮೆಂಟಲ್ಲಿ ತಿಳಿಸಿ. ಈಗ ನೋಡಿ, ಈ ಥರ ಎಲ್ಲ ಮೆತ್ತಗೆ ಒಂದೇ ಸಮನೆ ಎಲ್ಲ ಹದ ಗುಡಿಸ್ಕೊಳ್ಬೇಕು. ಈಗ ಉಂಡೆ ಕಟ್ಕೊಳ್ಳುವ. ಈ ಹದ ಬಂದಿದೆ. ಈಗ ಈ ಹದ ಆದರೆ ಸಾಕು. ನಿಮ್ಗೆ ಯಾವ ಸೈಜಿಗೆ ಬೇಕೋ ಆ ಸೈಜಿಗೆ ನೋಡಿಕೊಂಡು ಉಂಡೆ ಕಟ್ಕೊಂಡ್ರೆ ಆಯಿತು. ಸುಲಭವಾಗಿ ಮಾಡ್ಬೋದು. ಮಾಡಲಿಕ್ಕೆ ಸುಲಭ ಉಂಟು, ತುಂಬ ಸರಳವಾಗಿ. ಇದರಲ್ಲಿ ಕೊಬ್ಬರಿಯಲ್ಲಿ ಎಣ್ಣೆ ಇರ್ತದೆ, ಶೇಂಗಾ ಬೀಜದಲ್ಲಿ ಎಣ್ಣೆ ಇರ್ತದೆ, ಎಳ್ಳಿಂದು ಹಾಕಿರ್ತೀವಿ. ಎಳ್ಳೆಲ್ಲಿ ಕೂಡ ಎಣ್ಣೆ ಇರ್ತದೆ. ನೋಡಿ ಯಾವ ಥರ ಬಂದಿದೆ ಅವಲಕ್ಕಿ ಲಡ್ಡು. ಇದೇ ಥರ ಎಲ್ಲವನ್ನು ಮಾಡ್ಕೊಳ್ಳುವ. ಎಲ್ಲ ಉಂಡೆ ಮಾಡಾಯ್ತು ನೋಡಿ, ರೆಡಿ ಆಯಿತು. ನೈವೇದ್ಯಕ್ಕೆ ಮಾಡಬೇಕಾಗಿರೋಂಥ ಅವಲಕ್ಕಿ ಲಡ್ಡು. ನೀವು ಸಹ ಟ್ರೈ ಮಾಡಿ ಹೇಗೆ ಬಂತಂತ ತಿಳಿಸಿ.